ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ಭಾಗವತ ಸಾರೋದ್ಧಾರಸ್ಯ ಅಯಂ ಶತತಮಃ 100ನೇ ಶ್ಲೋಕ. ವೈರಾಗ್ಯ ಪ್ರಕರಣೆ ಸಾಧಕಸ್ಯ ನಿರ್ವೇದಮುತ್ಪಾದಯಿತುಂ ये विभिन्नाः श्लोकाः महात्मभिः देवैः मुनिभिश्च प्रोक्ताः अत्र संगृहीताः उपलभ्यन्ते. गतस्य भागस्य अयं सारांशः पुनरत्र अनूद्यते. पुष्पवत् सुकोमलाः याः स्त्रियः तासां सहवासे आत्मानं विस्मृत्य अयं जीवः जिह्वाम् उपस्थं च तर्पयितुं पुनः पुनः प्रयतते. स्त्रीभिः मिथित्वा संसारेऽस्मिन् अग्रतो वर्तमानान् प्रकोपमान् अहोरात्रादि कालभेदान् नैव द्रष्टुं प्रभवति. अयं च मृत्युरूपः निषादः बाणेन साधकमेनं घातयितुमपि उद्यतते. परन्तु सुखे निमग्नः जीवोऽयं न किञ्चिदिदं द्रष्टुं शक्नोति. नारदः राजानं प्राचीनबर्हिनामकम् एवं वदति. चित्ते वर्तमानः योऽयं भगवान् तमेव नित्यम् अनुचिन्तय. येयं बुद्धिः पंच ज्ञानेन्द्रियाणि पंच कर्मेन्द्रियाणि च नित्यं प्रेरयते तां भगवत्येव निवेशय. श्रवण मनन ध्यानादिषु आसज्जस्व. इमं संसारम् इदं गृहं वा परित्यज. अस्मिन् संसारे गृहे वा सर्वदा निषिद्धानां विषयपदार्थानामेव उपभोगः प्रवर्तते. योऽयं हरिः परमहंसानामपि आश्रयीभूतः तमेव प्रणीहि. क्रमेण विरम. अयं निर्वेदः यदिदं वैराग्यमिति कथ्यते तत्तु अकस्मात् न भवति. अभ्यासेन च प्रयत्नेन क्रमशः निर्विद्यते साधकः. ವೈರಾಗ್ಯವನ್ನು ಕ್ರಮವಾಗಿ ಸಾಧಿಸಬೇಕಾಗ್ತದೆ. ಅದು ಆಕಸ್ಮಿಕವಾಗಿ ಯಾವುದೇ ಪ್ರಯತ್ನವಿಲ್ಲದೆ ರಾತೋರಾತ್ರಿ ಬರುವಂಥದ್ದಲ್ಲ ಅನ್ನೋದನ್ನೆಲ್ಲ ಈ ಹಿಂದೆ ಹೇಳಿದರು. ಶುಕಮುನಿ ಪರೀಕ್ಷಿತ ರಾಜನಿಗೆ ಹೇಳುವಂಥ ಶ್ಲೋಕ ಇದೊಂದು.
ಈ ರಾಜರು ಋಷಿಗಳು ಇವರೆಲ್ಲ ಮಹಾತ್ಮರು. ಈ ಜಗತ್ತಿನಲ್ಲಿ ಹೇಗೆ ಸಾಧಕರು ನಡ್ಕೋಬೇಕು ಅನ್ನೋದನ್ನ ತೋರಿಸಿ ತಮ್ಮ ಕೀರ್ತಿಯನ್ನು ಎಲ್ಲ ಕಡೆ ಹಬ್ಬಿಸಿ ಪರಗತಿಯನ್ನು ತಲುಪಿದವರು. ಆದರೆ ಅವರ ಕಥೆಯನ್ನು ಹೇಳುವುದು ನಮ್ಮ ಇಲ್ಲಿನ ಉದ್ದೇಶ ಅಲ್ಲ. ಶ್ರೋತೃಗಳಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಅವರಿಗೊಂದು ಉದಾಹರಣೆ ಸಿಗಲಿ, ಅವ್ರಿಗೊಂದು ಮಾದರಿ ಸಿಗಲಿ ಅಂತ ಈ ಋಷಿಗಳ, ರಾಜರ, ದೇವತೆಗಳ ಕಥೆಯನ್ನು ಹೇಳಿದ್ದಾರೆ. ಅದು ಕೇವಲ ದೃಷ್ಟಾಂತ ಮಾತ್ರ. ಇದನ್ನೇ ಈ ವಿಷ್ಣು ತೀರ್ಥಾಚಾರ್ಯರು ಕೂಡ ಹೀಗೆ ಹೇಳ್ತಾರೆ. ಸಾಧಕರು 3 ಬಗೆಯವರು ಇರ್ತಾರೆ ಅಂತ. ತ್ರಿವಿಧಾ ಹಿ ಭಾಗವತಾಹ ಅದೃಢ ವಿರಾಗಾಹ. ವೈರಾಗ್ಯವೇ ಅವರಿಗೆ ಬಂದಿರೋದಿಲ್ಲ, ಬಂದಿದ್ರೂ ದೃಢವಾಗಿರೋದಿಲ್ಲ. ದೃಢ ವಿರಾಗಾಹ ಅಪಿ ಅವಿಷದ ಬೋಧಾಹ. ಇನ್ನು ಕೆಲವರಿಗೆ ಚೆನ್ನಾಗಿ ವೈರಾಗ್ಯ ಬಂದಿರ್ತದೆ, ಆದರೆ ತತ್ವಜ್ಞಾನ ದೃಢವಾಗಿರೋದಿಲ್ಲ. ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರೆಷ್ಟು ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿದೆಯೋ ಅಷ್ಟು ತತ್ವಜ್ಞಾನ ಅವರಿಗೆ ಬಂದಿರೋದಿಲ್ಲ. ವಿಷದ ಬೋಧಾಹ ಅಪಿ ಅವಿಷದ ಭಕ್ತಯ ಅಂತ 3ನೇದ್ದು. ಇನ್ನು ಕೆಲವರಿಗೆ ದೃಢವಾದ ಜ್ಞಾನ ಇರ್ತದೆ. ಆ ಜ್ಞಾನ ಕೇವಲ ಮಾಹಿತಿ ರೂಪದಲ್ಲಿ ಅವರಲ್ಲಿ ಸಂಗ್ರಹ ಆಗಿರ್ತದೆ. ಜ್ಞಾನ ಭಕ್ತಿಯಾಗಿ ಪರಿಣಮಿಸಬೇಕು, ಆವಾಗಲೇ ಆ ಜ್ಞಾನ ಸಾರ್ಥಕ ಆಗೋದು. ದೃಢವಾದ ಜ್ಞಾನ ಇದ್ರೂ ಕೂಡ ದೃಢವಾದ ಭಕ್ತಿ ಇರೋದಿಲ್ಲ. ಅದಕ್ಕೆ ವೈರಾಗ್ಯ, ಜ್ಞಾನ, ಭಕ್ತಿ ಈ 3 ಕೂಡ ದೃಢವಾಗಬೇಕು. 3 ಮುಖಗಳುಳ್ಳಂಥ ಒಂದು ನಾಣ್ಯ ಇದು. ಅದಕ್ಕಾಗಿ ನಾವು ರಾಜ, ಋಷಿ ಮೊದಲಾದವರ ಕಥೆಯನ್ನು ಹೇಳಿದೆವು. ನಾವಿದ್ದ ಜಗತ್ತಿನಲ್ಲಿಯೇ, ನಮ್ಮ ಕಾಲದಲ್ಲಿಯೇ ಅಥವಾ ನಮ್ಗಿಂತ ಸ್ವಲ್ಪ ಮುಂಚೆ ಅವರು ಕೂಡ ಬದುಕಿದ್ದವರು. ನಾನಾ ಥರದ ನೋವು, ನಲಿವು ಎಲ್ಲವನ್ನೂ ಕೂಡ ಅವರು ಅನುಭವಿಸಿದವರೇ. ಹೀಗೆ ಅವ್ರ ಕಥೆಯನ್ನು ಹೇಳಿದ್ದೀವಿ. ಕೊನೆ ಕಥೆಯನ್ನು ಹೇಳಿ ಸುಮ್ಮನೆ ಕುಳಿತಿಲ್ಲ ನಾವು. ಕೊನೆಗೆ ಅದರ ಒಂದು ಸಂದೇಶ ನಮಗೇನು ಸಿಗಬೇಕು ಅನ್ನೋ ಸಂದೇಶವನ್ನು ಕೂಡ, ಅದರ ನೀತಿಯನ್ನು ಕೂಡ ವರ್ಣನೆ ಮಾಡಿದ್ದೇವೆ. ರಾಜಕಥಾಮಿಷೇಣ ತಾದೃಶಾನಿ ಸಾಧನಾನಿ ರೂಪ್ಯಂತೆ. ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ 3 ಸಾಧನಗಳು ಮುಕ್ತಿಗೇನಿವೆ, ಆ ಸಾಧನೆಗಳ ಸಂದೇಶವನ್ನು ಈ ಶಾಸ್ತ್ರದಲ್ಲಿ ನಾವು ಕೊಟ್ಟಿದ್ದೇವೆ. ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡಿದ್ದೇವೆ. ಆದ್ದರಿಂದ ಮೊದಲನೇ ಭಾಗವತಾಗತಿ ಪ್ರಕರಣದಲ್ಲೇ ಇದು ಬಂದಿದೆ. ಉರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂತ. ನಮಗೆ ಆಗಬೇಕಾಗಿರುವುದು ಈ ಮುಕ್ತಿ. ಸಕಲ ಬಂಧಗಳನ್ನು ಕಡಿದುಕೊಂಡು ನಾವು ಮುಕ್ತರಾಗಬೇಕಾಗಿದೆ. ಅದಕ್ಕಾಗಿ ಭಗವಂತನ ಲೀಲೆಯನ್ನು ನಾವೆಲ್ಲ ಕೇಳಬೇಕಾಗಿದೆ. ಭಾಗವತರ ಲೀಲೆಯನ್ನು ನಾವು ಕೇಳಬೇಕಾಗಿದೆ, ಭಾಗವತರ ಕಥೆಯನ್ನು ಕೇಳಬೇಕಾಗಿದೆ. ಅದಕ್ಕಾಗಿ ಇಷ್ಟೆಲ್ಲವನ್ನು ಕೂಡ ನಾವು ವರ್ಣನೆ ಮಾಡಿದೆವು ಅಷ್ಟೇ. ನಮಗೆ ತಾತ್ಪರ್ಯ ಇರುವುದು ಭಗವಂತನ ಕಥೆಯನ್ನು ಹೇಳುವುದರಲ್ಲಿ ಮಾತ್ರವೇ ಹೊರತು ಬೇರೆ ಯಾರೋ ರಾಜರ, ಋಷಿಗಳ ಕಥೆಯನ್ನು ಹೇಳುವುದು ನಮ್ಮ ತಾತ್ಪರ್ಯವೇ ಅಲ್ಲ. ಇಲ್ಲಿರುವಂಥ ಏನು ರಾಜರ, ಋಷಿಗಳ ಕಥೆಗಳು ಬಂದಿವೆ ಅವರೆಲ್ಲ ಜೀವನ್ಮುಕ್ತರು. ಅರ್ಥಾತ್ ಅವರಿಗೆ ಮುಕ್ತಿ ಸಿದ್ಧ ಆಗಿ ಹೋಗಿದೆ. ಇನ್ನದು ಕೇವಲ ಸಮಯದ ಪ್ರಶ್ನೆ ಅಷ್ಟೇ, ಕ್ವೆಶ್ಚನ್ ಆಫ್ ಟೈಮ್ ಅಷ್ಟೇ. ಯಾವಾಗ ಮುಕ್ತರಾಗ್ತಾರೆ ಅಂತ ಅನ್ನೋದಷ್ಟೇ ನಾವು ನೋಡಬೇಕಾದದ್ದು. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಒಂದು ಕಡೆ ಒಂದು ಪುರಾಣ ವಾಕ್ಯ ಹೇಳ್ತದೆ. ಪಾಂಡವರಿಗೂ ಮುಕ್ತರಿಗೂ ಅಂತರ ಬಹಳ ಏನು ಇರಲಿಲ್ಲಂತೆ. ಆ ಥರ ಈ ರಾಜರು, ಋಷಿಗಳು, ಇವ್ರ ಕಥೆಗಳೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಬರಬೇಕಾಗಿದೆಯೋ
ಅಷ್ಟು ಬಂದೇ ಆಗಿದೆ ಈಗ ಅವರಲ್ಲಿ. ಆದರೆ ಪ್ರಾರಬ್ಧ ಕರ್ಮವಶಾತ್ ಕೆಲವು ಬಾರಿ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಸ್ವಲ್ಪ ಮರೆಯಾಗಿಬಿಡ್ತವೆ. ಮತ್ತಾರೋ ಮಹಾತ್ಮರ ಸಂಗಮದಿಂದ, ಮತ್ತಾರದೋ ಉಪದೇಶದಿಂದ ಮತ್ತೆ ಅವು ವ್ಯಕ್ತ ಆಗ್ತವೆ. ನಮಗಿಲ್ಲೊಂದು ಪ್ರಶ್ನೆ ಬರ್ಬೋದು, ನಾವೆಲ್ಲ ಅಜ್ಞಾನಿಗಳು, ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ನಾವು ಗಳಿಸುವುದು ಯಾವಾಗ? ಈ ಕೆಲಸ ಆಗುವುದು ಯಾವಾಗ? ದೊಡ್ಡ ದೊಡ್ಡ ಜ್ಞಾನಿಗಳ ದೃಷ್ಟಾಂತ ಕೊಟ್ಟೇನು ಉಪಯೋಗ ಅಂತ ಅನಿಸ್ಬಹುದು. ಹಾಗೆ ಆಲೋಚನೆ ಮಾಡಬಾರದು. ಈ ಸಾಧಕ ಒಂದು ಬಾರಿ ಪ್ರಾರಂಭ ಮಾಡಿದರೆ ಅದು ಖಂಡಿತವಾಗಿಯೂ ಕೈಗೂಡ್ತದೆ. ಇನ್ನೊಬ್ಬರ ಸಾಧನೆಗಳಿಗೆ ನಮ್ಮ ಸಾಧನೆಯನ್ನು ನಾವು ಹೋಲಿಸ್ಕೊಳ್ಬಾರ್ದು. ಈ ಜಗತ್ತಿನಲ್ಲಿ ನಮಗಿಂತ ಮೇಲಿನವರು ಅನೇಕ ಜನ ಇದ್ದಾರೆ, ನಮಗಿಂತ ಕೆಳಗಿನವರು ಕೂಡ ಅನೇಕ ಜನ ಇದ್ದಾರೆ. ಆದ್ರಿಂದ ನಮ್ಮ ಸಾಧನೆಯನ್ನು ನಾವು ಮುಂದುವರಿಸಬೇಕು. ಅಲ್ಲೇ ಬರುವಂತಹ ಮತ್ತೊಂದು ಶ್ಲೋಕ ಇದೆ, ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಅದನ್ನು ತಗೊಂಡಿಲ್ಲ. ಯತ್ರೋತ್ತಮ ಶ್ಲೋಕ ಗುಣಾನುವಾದ ಸಂಗೀಯತೆ ಭೀಕ್ಷ್ಣ ಅಭೀಕ್ಷ್ಣಂ ಅಮಂಗಲಘ್ನ ತಮೇವ ನಿತ್ಯಂ ಶೃಣುತಾದಭೀಕ್ಷ್ಣಂ ಕೃಷ್ಣೇ ಅಮಲಾಂ ಭಕ್ತಿಂ ಅಭೀಪ್ಸಮಾನ. ಭಗವಂತನಲ್ಲಿ ದೃಢವಾದ ಭಕ್ತಿ ನಿಮಗೆ ಬೇಕಾಗಿದೆಯಾ? ಹಾಗಾದರೆ ಆ ಭಗವಂತನ ಕಥೆಯ ವರ್ಣನೆ ಎಲ್ಲಿ ಬಂದಿದೆಯೋ ಅದನ್ನು ಮತ್ತೆ ಮತ್ತೆ ಕೇಳ್ತಾ ಇರಿ. ಅದರಿಂದ ಎಲ್ಲ ಥರದ ಜೀವನದ ಅಮಂಗಳಗಳೆಲ್ಲ ಕಡಿದು ಹೋಗ್ತವೆ. ಯಾ ನಿರೃತಿ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮ್ನ್ಯಪಿ ನಾಥಮಾಭೂತ್ ಕಿಂ ವಂತಕಾಸಿದ್ ಉಲಿತಾತ್ ಪತತಾಂ ವಿಮಾನಾತ್. ಇದು ಈ ವೈರಾಗ್ಯ ಪ್ರಕರಣದಲ್ಲಿ ಕೊನೆಯ ಶ್ಲೋಕ. ಒಟ್ಟಾರೆ ಭಾಗವತ್ ಸಾರೋದ್ಧಾರದಲ್ಲಿ 101ನೇ ಶ್ಲೋಕ ಇದು. ಮೂಲ ಭಾಗವತದಲ್ಲಿ 4ನೇ ಸ್ಕಂದದ 10ನೇ ಅಧ್ಯಾಯದ 10ನೇ ಶ್ಲೋಕ. ಅದೇನು ಹೇಳ್ತದೆ ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ಒಬ್ಬ ಸಾಧಕನಿಗೆ ಅಪರೋಕ್ಷ ಜ್ಞಾನ ಬಂದ ಬಳಿಕ ಅವನು ಕೂಡಲೇ ಮೋಕ್ಷ ಸಿಗಬೇಕು ಅಂತ ಬಯಸದೆ ಕೇವಲ ಭಕ್ತಿಯಿಂದ ನಿನ್ನ ಭಕ್ತರ ಕುರಿತಾದಂತಹ ಕಥೆಗಳನ್ನು, ತತ್ವಗಳನ್ನು ಶ್ರವಣ ಮಾಡ್ತಾ ಇದ್ರೆ ಅವನಿಗೆ ಇನ್ನೂ ಅವನು ಮುಕ್ತಿಗೆ ಹೋಗೋಕ್ಕಿಂತ ಮುಂಚೆನೆ ಇನ್ನೂ ಅವರು ಏಕಾಂತ ಭಕ್ತರಾಗಿರ್ಬೇಕು ಮಾತ್ರ. ಅಂಥ ಏಕಾಂತ ಭಕ್ತರಿಗೆ ಅವರಿನ್ನೂ ಜೀವನ್ಮುಕ್ತ ಅವಸ್ಥೆಯಲ್ಲಿ ಇದ್ದಾಗಲೂ, ಮುಕ್ತಿಯನ್ನು ಹೊಂದದೇ ಇದ್ದಾಗಲೂ ಪರಮಾನಂದ ಆಗ್ತದೆ. ಅವರು ನಿನ್ನ ಧ್ಯಾನ ಮಾಡ್ತಿರ್ಬೇಕು, ನಿನ್ನ ಭಕ್ತರ ಕಥಾಶ್ರವಣವನ್ನು ಮಾಡ್ತಾ ಇರಬೇಕು. ಇದು ಜೀವನ್ಮುಕ್ತರು, ಏಕಾಂತ ಭಕ್ತರಾದ ಜೀವನ್ಮುಕ್ತರು, ಶ್ರೇಷ್ಠ ಅಧಿಕಾರಿಗಳಿವರು ಮುಕ್ತಿಗೆ, ಅವರ ಕಥೆ ಆಯ್ತಿದೆ. ಇನ್ನು ಸಾಧಾರಣ ಭಕ್ತರಿದ್ದಾರೆ, ಅಪರೋಕ್ಷ ಜ್ಞಾನ ಆದ ಕೂಡಲೇ, ಪರಮಾತ್ಮನನ್ನು ಕಂಡ ಕೂಡಲೇ ಬೇಗ ಮೋಕ್ಷವನ್ನು ತಲುಪಬೇಕು ಅಂತ ಬಯಸಿ ನಿನ್ನ ಧ್ಯಾನ, ನಿನ್ನ ಭಕ್ತರ ಕಥೆಗಳನ್ನು ಬಹಳೇನೂ ಶ್ರವಣ ಮಾಡದೇನೆ ಮುಕ್ತಿಯಲ್ಲಿ ಪ್ರವೇಶ ಮಾಡಿಬಿಡ್ತಾರೆ. ಅವರಿಗೆ ಆ ಮುಕ್ತಿಗೆ ಅವ್ರು ಹೋದರೂ ಕೂಡ ಅವರಿಗೆ ಆನಂದ ಸಿಗ್ತದೆ ಇಲ್ಲ ಅಂತಲ್ಲ, ಅವರ ಆನಂದ ಏಕಾಂತ ಭಕ್ತರ ಆನಂದಕ್ಕೆ ಸಮಾನ ಅಲ್ಲ. ಯಾಕೆಂದ್ರೆ ಮೂಲಭೂತವಾಗಿಯೇ ಈ ಏಕಾಂತ ಭಕ್ತರು ಮತ್ತು ಅನೇಕಾಂತ ಭಕ್ತರು ಇವರಿಬ್ಬರು ಕೂಡ ಯೋಗ್ಯತೆಯಲ್ಲಿ ಬಹಳ ವ್ಯತ್ಯಾಸ ಹೊಂದಿದವರು. ಏಕಾಂತ ಭಕ್ತರ ಯೋಗ್ಯತೆಯೇ ದೊಡ್ಡದು, ಅವರಿಗೆ ಆನಂದವೂ ದೊಡ್ಡದು. ಆನಂದ ದೊಡ್ಡದಾದ್ರಿಂದ ಅದಕ್ಕೆ ಬೇಕಾದ ಪ್ರಯತ್ನವೂ ಅದು ದೊಡ್ಡದಿರ್ತದೆ. ಸಂಪೂರ್ಣ ಉಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್ ಅಂತ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಪೂರ್ಣವಾದ ಉಪಾಸನೆಯನ್ನು ಮಾಡುವವನು,
ಆದ್ರಿಂದ ಪೂರ್ಣವಾದ ಆನಂದವನ್ನು ಪಡೆಯುವವನು ಆ ಪರಮಾತ್ಮ. ಪೂರ್ಣವಾದ ಉಪಾಸನೆ ಮಾತ್ರ ಅಲ್ಲ, ಪೂರ್ಣವಾದ ಜ್ಞಾನ, ತನ್ನ ಯೋಗ್ಯತೆಗೆ ಪರಿಪೂರ್ಣವಾದ ಜ್ಞಾನ, ತನ್ನ ಯೋಗ್ಯತೆಗೆ ಪರಿಪೂರ್ಣವಾದ ಮನನ, ತನ್ನ ಯೋಗ್ಯತೆಗೆ ಪರಿಪೂರ್ಣವಾದಂಥ ಧ್ಯಾನ, ಇವಿಷ್ಟನ್ನು ಮಾಡಿದರೆ ಅವನಿಗೆ ಆ ಶ್ರೇಷ್ಠವಾದ ಆನಂದ ಸಿಗ್ತದೆ. ಈ ಒಬ್ಬ ಏಕಾಂತ ಭಕ್ತ ಅನ್ನುವ ತರಗತಿಯ ವ್ಯಕ್ತಿಗೆ ಸಿಗಬೇಕಾದ ಆನಂದ ಏಕಾಂತ ಭಕ್ತರು ಅಲ್ಲದೇ ಇದ್ದವರಿಗೆ ಸಿಗೋದೇ ಇಲ್ಲ. ಆದ್ದರಿಂದ ಅವರು ಪ್ರಯತ್ನವನ್ನು ಕಡಿಮೆ ಮಾಡ್ತಾರೆ. ಪ್ರಯತ್ನವೂ ಕಡಿಮೆ, ಅದರ ಫಲವೂ ಕಡಿಮೆ ಒಂದು ಕಡೆ ಒಬ್ಬರಿಗೆ. ಇನ್ನು ಕೆಲವರಿಗೆ ಪ್ರಯತ್ನವೂ ಬಹಳ, ಫಲವೂ ಬಹಳ. ಆ ಪ್ರಯತ್ನವನ್ನು ಕೂಡ ಅವರು ಜ್ಞಾನ ಬರೋದಕ್ಕಿಂತ ಮುಂಚೆನೂ ಮಾಡ್ತಾರೆ, ಜ್ಞಾನ ಬಂದ ಮೇಲೂ ಮಾಡ್ತಾರೆ. ಅದು ವಿಶಿಷ್ಟವಾದಂಥ ಸಂಗತಿ. ಜೀವನ್ಮುಕ್ತಿ ಅನ್ನುವಂಥ ಅವಸ್ಥಾದಲ್ಲಿ, ಅರ್ಥಾತ್ ಆತನ ಸಾಧನೆ ಒಂದು ಹಂತದಲ್ಲಿ ಮುಕ್ತಾಯ ಕಂಡಿದೆ, ಮುಕ್ತಿ ಅವನಿಗೆ ನಿಶ್ಚಿತ ಆಗಿದೆ. ಆದ್ದರಿಂದ ಅವನನ್ನು ಜೀವನ್ಮುಕ್ತ, ಈ ಸಂಸಾರದಲ್ಲಿ ಇನ್ನೂ ಇದ್ದಾಗಲೇ, ಲಿಂಗದೇಹವಿದ್ದಾಗಲೇ, ಭೌತದೇಹ ಇದ್ದಾಗಲೇ ಮುಕ್ತ ಅವನನ್ನು ಅಂತ ಕರೀತಾರೆ. ಅಂಥ ಜೀವನ್ಮುಕ್ತನಿಗೆ ಆ ಜೀವನ್ಮುಕ್ತಿ ಪರಿಸ್ಥಿತಿಯಲ್ಲಿ ವಿಶೇಷ ಧ್ಯಾನಾದಿಗಳನ್ನು ಮಾಡಬೇಕು. ಅವನು ಧ್ಯಾನ, ಶ್ರವಣ, ಮನನ ಇತ್ಯಾದಿಗಳನ್ನು ಮಾಡಲೇಬೇಕು. ಮಾಡದೆ ಹೋದರೆ ಅವನಿಗೂ ಕೂಡ ಮೋಕ್ಷದಲ್ಲಿ ಮಹಾನಂದ ಸಿಗೋದಿಲ್ಲ. ಹಾಗಂತವನು ಆ ತರಗತಿಯವನಾಗಿದ್ದರೆ, ಅಷ್ಟೇ ಶ್ರೇಷ್ಠ ತರಗತಿಯವನಾಗಿದ್ದರೆ ಅವನು ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿಯೇ ಮಾಡ್ತಾನೆ. ಅವನು ಮಾಡದೆ ಹೋದರೆ ಸಿಗೋದಿಲ್ಲ ಅಂತನ್ನುವುದು ಅದು ಕಾರ್ಯಕಾರಣ ಭಾವವನ್ನು ತೋರಿಸ್ತದೆ ಅಷ್ಟೆ. ಆ ತರಗತಿಯ ವ್ಯಕ್ತಿ ಅದನ್ನು ಮಾಡದೇ ಇರುವುದೇ ಇಲ್ಲ. ಧ್ಯಾನಾದಿಗಳನ್ನು ಮಾಡದೆ, ವಿಶೇಷ ಜ್ಞಾನ, ಧ್ಯಾನ, ಮನನ ಇತ್ಯಾದಿಗಳನ್ನು ಮಾಡದೆ ಕೇವಲ ಪರಮಾತ್ಮನನ್ನು ತಲುಪಿಬಿಟ್ರೆ ಅದರಿಂದ ಹೆಚ್ಚು ಆನಂದ ಆಗೋದಿಲ್ಲ. ಸುಪ್ತವು ದೃಷ್ಟತ್ವಾತ್ ಅಂತ ಹೇಳ್ತಾರೆ ಆಚಾರ್ಯ. ಪರಬ್ರಹ್ಮಣಿ ಸ್ಥಿತಸ್ಯ ಧ್ಯಾನಾದಿಕಂ ವಿನಾ ನಭವತಿ ಸುಪ್ತವು ದೃಷ್ಟತ್ವಾತ್. ನಾವು ಮಲಗಿರ್ತೇವೆ, ಮಲಗಿದಾಗ ಅಲ್ಲಿಯೂ ಪರಮಾತ್ಮನ ಪ್ರಾಪ್ತಿ ಆಗಿರ್ತದೆ, ಪ್ರಾಜ್ಞನಾಮಕನಾದ ಪರಮಾತ್ಮನ ಪ್ರಾಪ್ತಿ ಆಗಿರ್ತದೆ. ಹಂಗಂತ ಹೇಳಿ ಅಲ್ಲಿ ಮಹಾನಂದ ಏನಾದರೂ ಆಗ್ತದೇನೋ? ಮುಕ್ತಿಯಲ್ಲಿ ಸಿಗಬೇಕಾದ ಆನಂದದ ಒಂದು ತುಣುಕು ಮಾತ್ರ ಆಗ್ತದೆ. ವಾಸ್ತವಿಕವಾಗಿ ಮುಕ್ತಿಯಲ್ಲೇ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನು ಜ್ಞಾನ ಆ ಸುಖ ಸಿಗಬೇಕಾಗಿತ್ತು, ಆ ಸುಖ ಪೂರ್ಣವಾಗಿ ಇಲ್ಲಿ ಸಿಗೋದೇ ಇಲ್ಲ. ಇದು ಈ ಜಗತ್ತಿನಲ್ಲಿಯೇ ನಾವು ಮಲಗಿದಾಗಲೇ ಕಂಡಿದೆ. ಯಾಕೆಂದ್ರೆ ಆ ಮಲಗಿದಾಗ ಅವನೇನು ವಿಶೇಷ ಜ್ಞಾನ, ಸಾಧನೆ, ಮನನ, ಧ್ಯಾನ ಇತ್ಯಾದಿಗಳನ್ನೇನೂ ಮಾಡ್ತಿರೋದಿಲ್ಲ. ಪರಮಾತ್ಮನ ಪ್ರಾಪ್ತಿಯಾಗಿದೆ, ಪ್ರಾಜ್ಞನಾಮಕನಾದ ಪರಮಾತ್ಮನ ಪ್ರಾಪ್ತಿಯಾಗಿದೆ. ಮಹಾನಂದ ಏನಾಗೋದಿಲ್ಲ, ಸುಮ್ಮನೆ ಮುಕ್ತಿ ಸುಖದ ಒಂದು ಸ್ಯಾಂಪಲ್ ಮಾತ್ರ, ಸ್ವರೂಪ ಸುಖದ ಒಂದು ಸ್ಯಾಂಪಲ್ ಮಾತ್ರ ಸಿಗ್ತದಷ್ಟೆ. ಆದ್ದರಿಂದ ಮಹಾಸಾಧನೆಗೆ, ದೊಡ್ಡ ಫಲಿತಾಂಶಕ್ಕೆ ದೊಡ್ಡ ಪ್ರಯತ್ನವೂ ಕೂಡ ಬೇಕಾಗ್ತದೆ. ಆ ದೊಡ್ಡ ಪ್ರಯತ್ನವಿಲ್ಲದೆ ಯಾವುದು ಕೂಡ ಆಗೋದೇ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಏಕಾಂತ ಭಕ್ತರಿಗೆ, ಶ್ರೇಷ್ಠ ತರಗತಿಯ ಭಕ್ತರಿಗೆ ಪರಮಾತ್ಮನನ್ನೇ ಬಯಸ್ತಾರೆ ಅವರು. ಯಾವತ್ತು ಜಗತ್ತಿನ ಯಾವ ಸಂಗತಿಯೂ ಅವ್ರಿಗೆ ಬೇಕಾಗಿಲ್ಲ, ಅವರನ್ನು ಏಕಾಂತ ಭಕ್ತರು ಅಂತಾರೆ. ಸಾಧಾರಣರಾದವರು ಅಂತ ನಮ್ಮಂಥ ಭಕ್ತರು ಏನಿದ್ದಾರೆ ಇವರೆಲ್ಲ ಅನೇಕಾಂತ ಭಕ್ತರು. ನಮಗೆ ಪರಮಾತ್ಮ ಬೇಕಾಗಿಲ್ಲ, ನಮಗೆ ಬೇಕಾಗಿರುವುದು ಸುಖ, ದುಃಖ ಪರಿಹಾರ ಆಗಬೇಕು, ಸುಖ ಬೇಕು. ಅದಕ್ಕಾಗಿ ಅದನ್ನು ಕೊಡುವವರು ಯಾರು? ದುಃಖ ಪರಿಹಾರ ಮಾಡುವವರು ಯಾರು? ಸುಖ ಕೊಡುವವರು ಯಾರು? ಪರಮಾತ್ಮ. ಅದಕ್ಕಾಗಿ ಪರಮಾತ್ಮ ಬೇಕಿಷ್ಟೆ. ನಮ್ಮ ಗುರಿ ಬೇರೆ ಇದೆ, ದುಃಖ ಪರಿಹಾರ, ಸುಖ ಪ್ರಾಪ್ತಿ. ಪರಮಾತ್ಮ ನಮ್ಮ ಗುರಿ ಅಲ್ಲ. ಆದರೆ ಏಕಾಂತ ಭಕ್ತರಿಗೆ ಪರಮಾತ್ಮನೇ ಗುರಿಯಾಗಿರ್ತಾನೆ. ಆ ಏಕಾಂತ ಭಕ್ತರಿಗೆ ಸಂಸಾರದಲ್ಲೇ ಅಂಥ ಮಹಾಸುಖ ಸಿಗ್ತದೆ. ಸಾಧಾರಣ ಭಕ್ತರಿಗೆ ಮುಕ್ತಿ ಹೋದರೂ ಕೂಡ ಏಕಾಂತ ಭಕ್ತರಿಗೆ ಸಿಗುವ ಸುಖ, ಏಕಾಂತ ಭಕ್ತರಿಗೆ ಸಂಸಾರದಲ್ಲಿ ಸಿಗುವ ಸುಖ ಸಾಧಾರಣ ಭಕ್ತರಿಗೆ ಮುಕ್ತಿ ಹೋದರೂ ಕೂಡ ಸಿಗೋದಿಲ್ಲ ಅಂತ ತರಗತಿಯನ್ನು ತಿಳ್ಕೊಳ್ಬೇಕು. ಇನ್ನು ಈ ಸ್ವರ್ಗವಾಸಿಗಳಿಗೆ, ಸ್ವರ್ಗಕ್ಕೆ ಹೋಗಿ ಸುಖ ಪಡುವವರು ಅಥವಾ ಸ್ವರ್ಗದಲ್ಲೇ ಇದ್ದವರು ಏನಿರ್ತಾರಲ್ಲ ಅಂಥವರಿಗೆ ಸ್ವರ್ಗದಲ್ಲಿ ಆ ಮುಕ್ತಿಯ ಆನಂದ ಸಿಗೋದಿಲ್ಲ ಅಂತ ಇನ್ನೇನು ಹೇಳಬೇಕಾಗಿದೆ. ಸಾಧಾರಣ ಭಕ್ತರಿಗೆ ಮುಕ್ತಿಯಲ್ಲೇ ಅಂತ ಶ್ರೇಷ್ಠ ಸುಖ ಸಿಗೋದಿಲ್ಲ ಅಂತ ಆದಮೇಲೆ ಇನ್ನು ಸ್ವರ್ಗದಲ್ಲಿ ಆ ಸುಖ ಸಿಗೋದಿಲ್ಲ ಅಂತ ಏನು ಹೇಳಬೇಕಾಗಿದೆ?
ಅದು ಸ್ವಾರಸ್ಯ. ಧ್ರುವ ಭಗವಂತನನ್ನು ಪ್ರತ್ಯಕ್ಷ ಕಂಡು ಆತನನ್ನು ಸ್ತೋತ್ರ ಮಾಡುವಂಥ ಒಂದು ಮಾತಿದು. ಇದರಿಂದ ಏನು ಗೊತ್ತಾಗ್ತದಂದ್ರೆ, ಭಗವಂತನ ಕಥೆ ಮತ್ತು ಭಗವಂತನ ಭಕ್ತರ ಕಥೆ ಶ್ರವಣವೂ ಕೂಡ ನಮಗೆ ಮೋಕ್ಷದಲ್ಲಿ ಮಹಾನಂದಕ್ಕೆ ಕಾರಣ. ಆದ್ರಿಂದ ಭಕ್ತನ ಕಥೆಯನ್ನು ಕೇಳಬೇಕು, ಭಗವಂತನ ಕಥೆಯನ್ನು ಕೇಳಬೇಕು. ನನ್ನ ಭಕ್ತರ ಕಥೆ ಕೇಳಿದ್ನಲ್ಲ ಅಂತ ಭಗವಂತನಿಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಅವನು ಅನುಗ್ರಹಿಸ್ತಾನೆ. ವೈರಾಗ್ಯ ಪ್ರಕರಣ ಅಲ್ಲ ಇದು. ಈ ವೈರಾಗ್ಯ ಪ್ರಕರಣದಲ್ಲಿ ಆ ಏಕಾಂತ ಭಕ್ತರ ಕಥೆಯನ್ನು ಯಾಕೆ ಹೇಳ್ತಿದ್ದಾರೆ? ನಮಗೆ ನಮ್ಮಂಥ ಸಾಮಾನ್ಯರಿಗೂ ಕೂಡ ವೈರಾಗ್ಯವನ್ನು ಹುಟ್ಟಿಸುವಂತಹ ಸಂಗತಿಗಳನ್ನು ಹೇಳಬೇಕು. ಅದು ಬಿಟ್ಟು ಏಕಾಂತ ಭಕ್ತರು ಮಹಾನಂದವನ್ನು ಪಡೆಯುವಂಥವ್ರು ಅವರ ಕಥೆಯನ್ನು ಯಾಕೆ ಹೇಳ್ತಿದ್ದಾರೆ ಅಂತ ನಮಗೊಂದು ಜಿಜ್ಞಾಸೆ ಬರಬಹುದು. ಅದಕ್ಕೆ ಹೀಗೆ ಉತ್ತರ ಕೊಡಬೇಕು. ಜಗತ್ತಿನಲ್ಲಿ ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳ ಬಗ್ಗೆನೂ ಕೂಡ ನಮಗೆ ವೈರಾಗ್ಯ ಬರಬೇಕಾಗಿದೆ. ಹಾಗೆ ಬರಬೇಕಾದ್ರೆ ಆ ಏಕಾಂತ ಭಕ್ತರು ಅಂತ ಅನಿಸ್ಕೊಂಡವರು ಯಾಕಾಗಿ ಪರಮಾತ್ಮನನ್ನೇ ಅಷ್ಟು ಮೆಚ್ಚಿಕೊಳ್ತಾರೆ ಅನ್ನೋದು ನಮಗೂ ಕೂಡ ಸ್ವಲ್ಪ ಅರಿವಿಗೆ ಬರಬೇಕು. ನಾವು ಏಕಾಂತ ಭಕ್ತರ ಎತ್ತರಕ್ಕೆ ಏರ್ಲಿಕ್ಕಾಗದೇ ಇರಬಹುದು. ಆದರೆ ಏಕಾಂತ ಭಕ್ತರು ಆ ಎತ್ತರಕ್ಕೆ ಏರ್ಲಿಕ್ಕೆ ಏನು ಕಾರಣ? ಅವರಿಗೆ ಈ ಜಗತ್ತಿನಲ್ಲಿ, ಸಮಸ್ತ ಪ್ರಪಂಚದಲ್ಲಿ ಯಾಕಾಗಿ ಪರಮಾತ್ಮ ಇಷ್ಟು ದೊಡ್ಡವನಾಗಿ ಕಂಡಿದ್ದಾನೆ ಅನ್ನುವುದು ನಮಗೆ ಮನವರಿಕೆ ಆಗಬೇಕು. ಅವರ ಎತ್ತರಕ್ಕೆ ನಾವು ಏರದೆ ಹೋದ್ರೂ ಕೂಡ ಅವ್ರು ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಅನ್ನೋದಾದ್ರೂ ನಮ್ಗೆ ಗೊತ್ತಾಗಬೇಕು. ಅದಕ್ಕಾಗಿ ಅವರ ಕಥೆಯನ್ನ ಹೇಳ್ತಾರೆ. ಸರ್ವೇ ವೇದಾಸ್ತು ದೇವಾಹ ನಾರಾಯಣಾರ್ಥಕಾ. ನಮಗೆ ವೇದಗಳು ಯಾಕೆ ಬೇಕು, ವೇದಾಧ್ಯಯನ ಯಾಕೆ ಬೇಕಂದ್ರೆ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡ್ಲಿಕ್ಕೆ ಬೇಕು. ಆ ದೇವತೆಗಳ ಅನುಗ್ರಹ ಯಾಕೆ ಬೇಕು ಅಂದ್ರೆ, ಆ ದೇವತೆಗಳ ಅನುಗ್ರಹ ಆದ್ರೆ ನಾರಾಯಣನ ಅನುಗ್ರಹ ಆಗ್ತದೆ. ನಾರಾಯಣನ ಅನುಗ್ರಹ ಯಾಕೆಂದ್ರೆ ಮೋಕ್ಷಕ್ಕಾಗಿ. ಮೋಕ್ಷ ಯಾಕೆಂದ್ರೆ ಮೋಕ್ಷವೇ ಕೊನೆಯದು, ಅದೇ ಪುರುಷಾರ್ಥ. ಏವಂ ಮಧ್ಯಮ ಭಕ್ತರಾದ ನಮ್ಮ ಪರಿಸ್ಥಿತಿ ಇದು. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ. ಆದರೆ ಏಕಾಂತ ಭಕ್ತರಿಗೆ ಮಾತ್ರ ಬೇರೆ ಯಾವುದಕ್ಕಾಗಿಯೂ ಕೂಡ ಈ ನಾರಾಯಣ ಬೇಡ. ನಾರಾಯಣನೇ ಅವರಿಗೆ ಪರಮ ಪ್ರಿಯತಮ ಅಷ್ಟೆ. ಸರ್ವಮನ್ಯ ತದರ್ಥಕಂ. ಉಳಿದಿದ್ದೆಲ್ಲವನ್ನೂ ಅವರು ನಾರಾಯಣನಿಗಾಗಿ ಬಯಸ್ತಾರೆ. ಮೋಕ್ಷದಲ್ಲಿ ನಾರಾಯಣ ಸಿಗುವುದರಿಂದ ಹಾಗಾದ್ರೆ ಮೋಕ್ಷ ಇರಲಿ ಅಂತಾರೆ. ಮೋಕ್ಷದಲ್ಲಿ ಒಂದು ವೇಳೆ ನಾರಾಯಣ ಸಿಗದೆ ಇರುವ ಪ್ರಸಂಗ ಇಲ್ಲ, ಅದನ್ನು ಕೇವಲ ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೆ. ಮೋಕ್ಷದಲ್ಲಿ ನಾರಾಯಣ ಸಿಗದೆ ಹೋದ್ರೆ ಹಾಗಾದ್ರೆ ಮೋಕ್ಷವು ಬೇಡ ಅಂತಾನೆ ಅನ್ನುವವರೇ ಅವರು. ಅಂತಹ ದೃಢವಾದ ಮನಸ್ಸಿರ್ತದೆ. ನಾರಾಯಣ ಎಲ್ಲಿದ್ದಾನೋ ಅಲ್ಲಿ ನಾವಿರಬೇಕು ಅಂತ ಬಯಸ್ತಾರೆ ಅವರು. ಹೊರತು ನಮ್ಮಂತೆ ಮುಕ್ತಿಯನ್ನು ಕೊಡುವವರು ಬೇರೆ ಯಾರು ಇಲ್ಲ. ಆದ್ರಿಂದ ಹಾಗಾದ್ರೆ ಅವನೇ ಕೊಡುವವನಾದ್ರೆ ಅವನನ್ನೇ ಶರಣ ಹೋಗೋಣ ಅಂತ ಬೇರೆ ಗತಿ ಇಲ್ಲದೆ ನಾರಾಯಣನ ಶರಣ ಹೋಗುವವರು ಅಲ್ಲ ಅವರು. ಆದ್ರಿಂದ ಇಲ್ಲಿ ಏಕಾಂತ ಭಕ್ತರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆ ಏಕಾಂತ ಭಕ್ತರು ಈ ಸಂಸಾರದಲ್ಲಿದ್ದಾಗಲೇ, ಜೀವನ್ಮುಕ್ತಿ ಅವಸ್ಥೆಯಲ್ಲಿದ್ದಾಗಲೇ ಏನು ಸಾಧನೆ ಮಾಡ್ತಾರೆ, ಮುಂದೆ ಮುಕ್ತಿಗೆ ಹೋಗುವಾಗ ಏನು ಫಲ ಪಡ್ಕೋತಾರೆ ಅನ್ನುವುದನ್ನೆಲ್ಲ ನಮಗೆ ಮನವರಿಕೆ ಆಗುವಂತೆ ಹೇಳಿದ್ದಾರೆ. ಅವರ ಎತ್ತರಕ್ಕೆ ನಮಗೆ ಹೋಲಿಕೆ ಆಗದೆ ಇರಬಹುದು, ತೊಂದರೆ ಇಲ್ಲ. ಆದರೆ ಅವ್ರು ಯಾವ ಎತ್ತರಕ್ಕೆ ಹೋಗಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಿ ಆದ್ರೂ ತಿಳಿಬಹುದು. ಗೌರಿ ಶಂಕರ ಶಿಖರವನ್ನು ಎಲ್ಲರಿಗೂ ಹತ್ತಲಿಕ್ಕಾಗದೇ ಇರಬಹುದು. ಆದರೆ ದೂರದಲ್ಲಾದ್ರೂ ನಿಂತು ಕೆಲವರು ಈ ಎತ್ತರವನ್ನು ಏರಿದ್ದಾರಲ್ಲ ಅಂತ ನಾವು ನೋಡಿ ಆಶ್ಚರ್ಯ ಪಡಬಹುದು. ಅದಕ್ಕಾಗಿ ಈ ಏಕಾಂತ ಭಕ್ತರ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಅವರು ಈ ಸಂಸಾರಾವಸ್ಥೆಯಲ್ಲಿಯೇ ಇಂಥ ಒಂದು ಮಹಾನಂದವನ್ನು ಪಡಿತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗಾದಾಗ ಆ ಏಕಾಂತ ಭಕ್ತರಷ್ಟಲ್ಲದೆ ಹೋದ್ರು ಸ್ವಲ್ಪ ನಾವು ಕೂಡ ಈ ಸಂಸಾರದಲ್ಲಿ ಮುಕ್ತಿಯನ್ನು ತಾಳೋಣ. ಅಷ್ಟು ಅದ್ಭುತವಾದ ಸಂಗತಿಯ ಪರಮಾತ್ಮ ಅಂದ್ರೆ, ನಾನು ಹಿಂದೆ ಹೇಳಿದ್ದೆ, ಆ ಗೌರಿಶಂಕರ ಶಿಖರವನ್ನ ಏರಿದ್ನಲ್ಲ ತೇನ್ ಸಿಂಗ್, ಅವನನ್ನು ಕೇಳಿದ್ರಂತೆ, ಯಾಕೆ ಗೌರಿಶಂಕರ ಶಿಖರವನ್ನು ಏರಿದೆ, ನಿನಗದರಿಂದ ಏನು ಸಿಕ್ಕಿತು, ಏನು ಕೀರ್ತಿಯೋ ಧನವೋ
ಮತ್ತೇನು? ಅದಕ್ಕೆ ಅವನು ಹೇಳಿದ ಉತ್ತರ, ನನಗೆ ಕೀರ್ತಿಯೂ ಬೇಡ, ಹಣವೂ ಬೇಡ, ಹೆಸರೂ ಬೇಡ. ನನಗೆ ಬೇಕಾಗಿದ್ದದ್ದು ಗೌರಿಶಂಕರ ಮಾತ್ರ. ಗೌರಿಶಂಕರ ಶಿಖರ ಅಲ್ಲಿತ್ತು, ನಾನು ಏರಿದೆ ಅಂತ ಅಷ್ಟೇ ಹೇಳಿದಂತೆ. ನಿಮಗೇನು ಬೇಕು? ಮೋಕ್ಷ ಬೇಕಾ? ದುಃಖ ಪರಿಹಾರ ಆಗಬೇಕಾ? ಸುಖ ಪ್ರಾಪ್ತಿ ಆಗಬೇಕಾ? ಅಲೌಕಿಕವಾದಂತಹ ಸುಖ ಭೋಗ ಇತ್ಯಾದಿಗಳು ಬೇಕಾ? ಏನು ಬೇಕು ಅಂತ ಕೇಳಿದರೆ, ಏನೂ ಬೇಕಾಗಿಲ್ಲ, ನಾರಾಯಣ ನಮಗೆ ಸಿಕ್ಕರೆ ಸಾಕು. ನಾರಾಯಣ ಅಲ್ಲಿದ್ದಾನೆ, ಜಗತ್ತಿನಲ್ಲಿ ಅತ್ಯಾಶ್ಚರ್ಯ ಸ್ವರೂಪನಾದಂಥ, ಧನ್ಯ ಅಂತ ಕರೆಸ್ಕೊಂಡಿರುವಂಥ, ಸಕಲ ಗುಣ ಪರಿಪೂರ್ಣನಾದಂಥ, ಜಗತ್ತಿನಲ್ಲಿ ಸರ್ವ ಅದ್ಭುತಗಳಿಗಿಂತಲೂ ಅದ್ಭುತನಾದಂಥ ನಾರಾಯಣ ಅಲ್ಲಿದ್ದಾನೆ. ನಾವು ಅವನು ಧ್ಯಾನಿಸ್ತೇವೆ, ಅವನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ. ಅಷ್ಟು ಅದ್ಭುತವಾದಂಥ ಸಂಗತಿ ಈ ಜಗತ್ತಿನಲ್ಲಿ ನಮ್ಮ ಸ್ಥಾನ, ಮಾನ, ಧನ, ಗಂಡ, ಹೆಂಡತಿ ಇದ್ಯಾವುದೂ ಕೂಡ ಅಲ್ಲ. ನಾರಾಯಣನನ್ನು ನೋಡಿದಾಗ ಆಗುವಂಥ ಒಂದು ದಿವ್ಯವಾದ ಅನುಭೂತಿ ಏನಿದೆಯಲ್ಲ, ಆ ಅನುಭೂತಿ ಜಗತ್ತಿನಲ್ಲಿ ಯಾವ ಮಹಾ ಸಾಧನೆಯನ್ನು ಮಾಡಿದಾಗಲೂ ಕೂಡ ನಮಗಾಗೋದಿಲ್ಲ. ಅದಕ್ಕಾಗಿ ಆ ನಾರಾಯಣನ ಧ್ಯಾನ ನಾವು ಮಾಡ್ತೇವೆ, ಅವನ ಕುರಿತಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇವೆ, ಅವನನ್ನು ಧ್ಯಾನಿಸುವ ಪ್ರಯತ್ನ, ಅವನ ಕುರಿತಾದ ಮನನವನ್ನು ಮಾಡುವ ಪ್ರಯತ್ನ ನಾವು ಮಾಡ್ತೇವೆ ಅಂತಾರೆ ಅವರು ಏಕಾಂತ ಭಕ್ತರು. ಹೀಗೆ ಭಗವಂತನ ಆ ಗುಣ ಸಮೂಹಕ್ಕೆ ಮಾರು ಹೋಗಿ ಅವರು ಭಗವಂತನನ್ನು ಧ್ಯಾನಿಸ್ತಾರೆ ಅಂದಮೇಲೆ, ನಾವು ಕೂಡ ಎಲ್ಲೆಲ್ಲಿಯೋ ಅದ್ಭುತವಾದನ್ನೇನೋ ನೋಡದಾದ್ದನ್ನು ನೋಡಬೇಕು, ಕೇಳಲಾರದನ್ನು ಕೇಳಬೇಕು, ಅಂತೂ ಒಂದು ಯಾವುದೋ ಹೊಸ ಸಾಧನೆ ಮಾಡಬೇಕು ಅಂತ ಏನೇನೋ ಹಂಬಲಪಟ್ಟು ಯಾವುದ್ಯಾವುದೋ ಸಾಧನೆ ಇತ್ಯಾದಿಗಳನ್ನೆಲ್ಲ ಮಾಡುವ ಬದಲು ಆ ಪರಮಾತ್ಮನನ್ನೇ ನಮ್ಮ ಸುಖ ಪ್ರಾಪ್ತಿ ಮತ್ತು ದುಃಖ ಪರಿಹಾರಕ್ಕಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಆ ಏಕಾಂತರ ಭಕ್ತರ ಪಾಠದಿಂದ ಸಿಗುವಂಥ ಒಂದು ಸಂದೇಶ. ಹೀಗೆ ಅನೇಕ ಬಾರಿ ನಾನು ನನ್ನ ಸಮಾನ ಮನಸ್ಕರು ಆಲೋಚನೆ ಮಾಡಿದ್ದಿದೆ. ಈ ಜಗತ್ತಿನಲ್ಲಿರುವಂಥ ಯಾವ ಗುರಿಯೂ ಕೂಡ ಕೊನೆಯವರೆಗೂ ಕೂಡ ನಮಗೆ ಅಂಥ ಕಡಿಮೆ ಆಗದೇ ಇರುವಂಥ ಆನಂದವನ್ನು, ಥ್ರಿಲ್ಲನ್ನು ಕೊಡೋದಿಲ್ಲ. ಯಾವುದೇ ಜಡವಾದ ವಸ್ತುವನ್ನು ನಾವು ಪಡ್ಕೊಳ್ಳೋದು, ಚೇತನವಾದಂಥ ಹೆಣ್ಣು ಗಂಡು ಆಳು ಕಾಳು ಮೊದಲಾದನ್ನು ಪಡ್ಕೊಳ್ಳುವುದು ಅಂಥ ಸಾಧನೆ, ಯಾವುದೋ ಎತ್ತರದ ಅಧಿಕಾರಕ್ಕೆ ಇರುವುದು, ಮಹಾ ಸಂಪತ್ತನ್ನು ಅನುಭವಿಸುವುದು, ಇವು ಯಾವ ಸಂಗತಿಯೂ ಕೂಡ ಸ್ವಲ್ಪ ದಿವಸ ಆದಮೇಲೆ ತಮ್ಮ ನೂತನತೆಯನ್ನು ಕಳ್ಕೊಳ್ತವೆ. ಮತ್ತೆ ಇನ್ನೊಂದೇನೋ ಹೊಸದು ಬೇಕು ಅಂತ ಆ ವ್ಯಕ್ತಿಗೆ ಕಾಣ್ಲಿಕ್ಕೆ ತೊಡಗ್ತದೆ. ಇದು ಜಡಗಳಿಗೂ ಸಮಾನ, ಚೇತನಗಳಿಗೂ ಸಮಾನ. ಮತ್ತೆ ಎಂದೂ ಮಾಸದ ಕಡಿಮೆಯಾಗದೇ ಇರುವಂಥ ಥ್ರಿಲ್ ಒಂದು ಬೇಕು ಅಂತ ಬಯಸಿ ಬಯಸಿ ಏನೇನೋ ಪ್ರಯತ್ನ ಮಾಡಿ ಎಲ್ಲೆಲ್ಲೋ ಹುಡುಕಿ ಕೊನೆಗೂ ಅವನು ನಿರಾಶನಾಗ್ತಾನೆ. ತನ್ನಲ್ಲಿರುವಂಥ ಶೂನ್ಯತೆಯನ್ನು ಕಳ್ಕೊಳ್ಳಿಕ್ಕೆ ಅವನು ವಿಫಲನಾಗಿ ಬಿಡ್ತಾನೆ, ದುಃಖಿ ಆಗ್ತಾನೆ. ಕೆಲವು ಬಾರಿ ಇದೇ ಸಂಸಾರದಲ್ಲೇ ಹುಟ್ಟು ಸಾವು, ಸ್ವರ್ಗ ನರಕ ಮತ್ತು ಭೂಲೋಕ ಹೀಗೆ ಅಲ್ಲೇ ತೊಳಲಾಡುವಂಥ ಪ್ರಸಂಗವನ್ನು ಎದುರಿಸ್ತಾನೆ, ಅಥವಾ ಶಾಶ್ವತವಾದಂಥ ದುರ್ಗತಿಗೆ ಹೋಗುವಂಥ ಪ್ರಸಂಗ ಬರ್ತದೆ. ಆದ್ದರಿಂದ ಒಮ್ಮೆ ಒಂದು ಎತ್ತರಕ್ಕೆ ಏರಿದ ಮೇಲೆ ಅಲ್ಲಿರುವ ಆನಂದ, ಅಲ್ಲಿರುವಂಥ ಒಂದು ಮನಸ್ಸಿನ ನೆಮ್ಮದಿ, ಒಂದು ನಿರಾಳತೆ, ಅದು ಎಂದಿಗೂ ಮಾಸುವುದೇ ಇಲ್ಲ, ಕುಂದುವುದೇ ಇಲ್ಲ. ಅಲ್ಲಿರುವ ನವೀನತೆ ಅದು ಹೋಗುವುದೇ ಇಲ್ಲ. ಅಂಥ ನವೀನತೆ, ಅಂಥ ಒಂದು ಅದ್ಭುತತೆ ಅದೆಲ್ಲ ಇರುವುದು ಪರಮಾತ್ಮನಲ್ಲಿ. ಅದಕ್ಕಾಗಿ ಜಗತ್ತಿನ ಯಾವ ಚೇತನದಲ್ಲೂ ಯಾವ ಜಡದಲ್ಲಿಯೋ ಅಂಥ ನವೀನತೆಯನ್ನು, ಕುಂದದ ಆನಂದವನ್ನು ಕೊಡುವಂಥ ಸ್ವಭಾವವನ್ನು ಬೇರೆ ಎಲ್ಲೂ ಹುಡುಕೋದು ಬೇಡ. ಇದು ಇಂಥ ಅನ್ವೇಷಣದಿಂದ ಏನು ಪ್ರಯೋಜನವೂ ಇಲ್ಲ. ಪರಮಾತ್ಮನಿಗೆ ಮಾರು ಹೋದರೆ ಅವನು ಮಾತ್ರ ಇದನ್ನೆಲ್ಲ ಕೊಡ್ತಾನೆ. ಇದು ಇತ್ತೀಚೆಗೆ ಒಬ್ಬರ ಜೊತೆಗೆ ಚರ್ಚೆ ಮಾಡಿದಾಗ ಪರಸ್ಪರ ನಾವು ಹೇಳಿಕೊಂಡಂಥ ಕೆಲವು ಮಾತುಗಳು. ಯದ್ಯೇಷೋಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದುಹೋ ಮಹಿಂ ನಿಸ್ವೇ ಮಹೀಯತೆ ಅಂತ 1ನೇ ಸ್ಕಂದದ 3ನೇ ಅಧ್ಯಾಯದ 34ನೇ
ಶ್ಲೋಕ ಅದು. ಅದನ್ನು ವಿಷ್ಣು ತೀರ್ಥರೇ ತಮ್ಮ ವ್ಯಾಖ್ಯಾನದಲ್ಲೇ ಸೇರಿಸಿದ್ದಾರೆ. ತ್ರಿಗುಣಗಳ ಅಭಿಮಾನಿಯಾದಂತಹ ದುರ್ಗಾದೇವಿ ಜೀವನಿಗೆ ತತ್ವಜ್ಞಾನ ಕೊಡ್ತಾಳೆ. ಮತ್ತೆ ಅವನಿಗೆ ದುಃಖ ಆಗುವುದು ನಿಲ್ಲುತ್ತದೆ. ಅವನಿಗೆ ಜೀವನ್ಮುಕ್ತಿ ಆದಂತನೇ ಅದು. ಆವಾಗ ಅವನ ಸ್ವರೂಪ ಶರೀರದ ಅಭಿವ್ಯಕ್ತಿಯ ಸಮಯವೂ ಕೂಡ ಸಮೀಪಕ್ಕೆ ಬಂದಿರ್ತದೆ. ಮತ್ತೆ ತನಗಿಂತ ಕೆಳಗಿನ ಎಲ್ಲ ಸಾಧಕರಿಗೂ ಕೂಡ ಅವನೊಂದು ಮಾದರಿಯಾಗಿ ಪೂಜ್ಯನಾಗಿ ಅವನು ಮೆರಿತಾನೆ. ಶುಕಮುನಿ ಪರೀಕ್ಷಿತನಿಗೆ ಹೇಳ್ತಿದ್ದಾನಲ್ಲ, ಮೈತ್ರೇಯ ಮುನಿ ಹೇಳಿದ ಭಗವಂತನ ಕಥೆಯನ್ನು ಕೇಳಿ ವಿದುರನಿಗೆ ಬಹಳ ಆನಂದ ಆಯ್ತಂತೆ. ಭಗವದ್ಭಕ್ತರ ಕಥೆ ಕೇಳಿದ್ರೆ ಇಷ್ಟ ಮಹಾ ಆನಂದ ಆಗುವಾಗ ಭಗವಂತನ ಕಥೆಯನ್ನೇ ಶ್ರವಣ ಮಾಡಿಬಿಟ್ರೆ ಎಷ್ಟು ಆನಂದ ಆಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ವೈರಾಗ್ಯ ಪ್ರಕರಣ ಇಲ್ಲಿಗೆ ಮುಕ್ತಾಯ ಕಾಣ್ತದೆ. ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಂದು ಸ್ಥಾನ, ಮಾನ, ಜನ, ಸ್ತ್ರೀ, ಪುರುಷ ಯಾವುದೇ ಇರಬಹುದು, ಅದೆಲ್ಲವೂ ಕೂಡ ಈ ಮೃತ್ಯುವಿನ ಖಡ್ಗದ ಏಟನ್ನ ಈಗಾಗಲೇ ತಿಂದು ಅಥವಾ ಇನ್ನು ಮುಂದೆ ಆದರೂ ಸದ್ಯದಲ್ಲೇ ಆ ಖಡ್ಗದ ಏಟಿಗೆ ಬಲಿಯಾಗಲಿರುವುದರಿಂದ ಅದರಲ್ಲೇನು ಸಾರವೇ ಇಲ್ಲ. ಕೆಲವು ಚೇತನ ಮತ್ತು ಕೆಲವು ಜಡಗಳು ಈಗಾಗಲೇ ಕಾಲನ ಆ ಖಡ್ಗದ ಏಟಿಗೆ ತುತ್ತಾಗಿ ನಷ್ಟವೇ ಆಗಿ ಹೋಗಿವೆ. ಇನ್ನು ಕೆಲವು ಚೇತನ ಮತ್ತು ಜಡಗಳು, ನಮ್ಮ ಸಾಧನೆಗಳೆಲ್ಲವೂ ಕೂಡ ಸದ್ಯದಲ್ಲೇ ಕಾಲನ ಆ ಖಡ್ಗಕ್ಕೆ ಬಲಿಯಾಗುವುದರಲ್ಲಿವೆ. ಹೀಗೆ ಬಲಿಯಾಗ್ತವೆ ಅನ್ನುವ ಸಾಧ್ಯತೆಯಿಂದಲೇ ಅವುಗಳಲ್ಲಿರುವಂಥ ಸಾರ, ನವೀನತೆ ಅದು ನಷ್ಟವೇ ಆಗಿ ಹೋದಂತಿದೆ. ಅದನ್ನ ಕಿಂ ವಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್ ಅಂತ ಆ ಶ್ಲೋಕದಲ್ಲಿ ಬಂದಿದೆ ಈ ವಿಷಯ. ಪತತಾಂ ವಿಮಾನಾತ್, ಸ್ವರ್ಗಕ್ಕೆ ಹೋಗ್ತೇವೆ, ಅಲ್ಲಿ ಆ ನಮ್ಮ ಪುಣ್ಯ ಇರುವ ತನಕ ವಿಮಾನದಲ್ಲಿ ಮೆರೆದಾಡಿಸ್ತಾರೆ. ಪುಣ್ಯ ಮುಗಿದ ಕೂಡಲೇ ಆ ವಿಮಾನದಿಂದಲೇ ಬೀಳಿಸಿ ಬಿಡ್ತಾರೆ ನಮ್ಮನ್ನು. ಇನ್ನೊಂದು ಸ್ವಲ್ಪ ಪುಣ್ಯ ಇದೆ, ಅದರಿಂದ ಈ ವಿಮಾನವನ್ನು ನಿನ್ನ ತಾತ್ಕಾಲಿಕ ನಿವಾಸದ ತನಕ ಕರ್ಕೊಂಡು ಹೋಗಿ ಆ ನಿವಾಸದಲ್ಲಿ ನಿನ್ನನ್ನು ಕೂಡಿಸಿ ಆಮೇಲೆ ಆ ನಿವಾಸದಿಂದ ನಿನ್ನನ್ನು ಸ್ವಲ್ಪ ಮರ್ಯಾದೆಯಿಂದ ಮತ್ತೆ ಕೆಳಗೆ ಭೂಮಿಗೆ ಬೀಳಿಸ್ತೀವಿ ಅಂತ ಕಾಯೋದಿಲ್ಲ. ನಿಮ್ಮ ಪುಣ್ಯ ಮುಗಿದಾಗ ನೀವು ಮನೆಯಲ್ಲಿದ್ದರೂ ಸರಿಯೇ, ಸ್ವರ್ಗಲೋಕದ ನಿಮ್ಮ ಬಿಡಾರದಲ್ಲಿದ್ದರೂ ಸರಿಯೇ, ನಿಮ್ಮ ವಿಮಾನದಲ್ಲಿದ್ದರೂ ಸರಿಯೇ, ಯಾವುದೇ ಆ ಸ್ವರ್ಗಲೋಕದ ಅಂಗನೆಯ ಸಂಘದಲ್ಲಿದ್ದರೂ ಸರಿಯೇ, ಮತ್ತೇನೇ ಭೋಗಗಳನ್ನು ಅನುಭವಿಸ್ತಾ ಇದ್ರೂ ಸರಿಯೇ, ಏನೇ ಪಾನ ಮಾಡ್ತಾ ಇದ್ರು ಸರಿಯೇ, ಏನೇ ಭಕ್ಷಣ ಮಾಡ್ತಾ ಇದ್ರು ಸರಿಯೇ, ಆ ಪುಣ್ಯ ಮುಗಿದ ಕೂಡಲೇ ಇದ್ದ ಸ್ಥಿತಿಯಿಂದ ಕ್ಷಣದಲ್ಲೇ ಅವನು ಕೆಳಗೆ ಬೀಳಬೇಕು. ವಿಮಾನದಿಂದ ಆದರೆ ವಿಮಾನದಿಂದ, ಉಪ್ಪರಿಗೆಯಿಂದ ಆದರೆ ಉಪ್ಪರಿಗೆಯಿಂದ, ಮತ್ತೆಲ್ಲಿಂದಾದರೂ ಅಲ್ಲಿಯೇ. ಆದರೆ ಮುಕ್ತಿಯಲ್ಲಿ ಇಂಥ ಪತನ ಇಲ್ಲ. ಪತನ ಇರುವುದೆಲ್ಲ ಈ ಜಗತ್ತಿನಲ್ಲಿ. ನಾವಾದರೂ ನಂಬಿದವ್ರನ್ನ ಪತನಕ್ಕೆ ಈಡು ಮಾಡ್ತೇವೆ. ನಮ್ಮನ್ನಾದರೂ ಕೆಲವರು ಬೇರೆಯವರು, ನಾವು ಯಾರನ್ನು ನಂಬಿರ್ತೇವೋ ಅವರು, ಜಡ ಇರ್ಬೋದು, ಚೇತನ ಇರ್ಬೋದು, ನಮ್ಮನ್ನು ಯಾವ ಕ್ಷಣದಲ್ಲಿ ಪತನಕ್ಕೆ ಈಡು ಮಾಡ್ತಾರೋ ಹೇಳಲಿಕ್ಕೆ ಬರೋದಿಲ್ಲ. ವಿಮಾನ ಅನ್ನೋದೊಂದು ಸಂಕೇತ ಮಾತ್ರ. ಎಲ್ಲ ಎತ್ತರಗಳು, ನಾವು ಏರಿರುವಂತಹ ಆರ್ಥಿಕ ಎತ್ತರ, ಬೌದ್ಧಿಕ ಎತ್ತರ, ರಾಜಕೀಯದ ಎತ್ತರ, ಈ ಎಲ್ಲ ಎತ್ತರಗಳು ಕೂಡ, ಕಾಮದ ಎತ್ತರ, ಪ್ರೇಮದ ಎತ್ತರ, ಈ ಎಲ್ಲ ಎತ್ತರಗಳು ಕೂಡ ಆ ವಿಮಾನ ಎಂಬ ಶಬ್ದದಿಂದ ಸಂಕೇತಿತ ಆಗಿವೆ. ಒಂದಲ್ಲ ಒಂದು ದಿವಸ ಆ ಎತ್ತರದಿಂದ ನಾವು ಬೀಳಬೇಕಾಗಿದೆ ಅನ್ನುವುದನ್ನು ಏರುವಾಗಲೇ ನಾವು ಎಚ್ಚರಿಕೆಯಿಂದ ಇಟ್ಕೊಂಡಿರ್ಬೇಕು. ಅದಕ್ಕಾಗಿ ನೆಂದು ಬೀಳದಂತೆ ಏರಬೇಕಾಗಿದೆ. ಅದಕ್ಕಾಗಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕಾಗಿದೆ.
ಅಲ್ಲಿಗೆ ಈ ವೈರಾಗ್ಯ ಪ್ರಕರಣ ಸಮಾಪ್ತವಾಗಿದೆ.